ಸ್ಕೇಲಿಂಗಿಂದ ಪ್ರಾಬ್ಲಮ್ ಆಗಲ್ಲ, ಪ್ರಾಬ್ಲಮ್ ಇರೋದನ್ನೇ ಸ್ಕೇಲಿಂಗ್ ಮಾಡಿಸ್ಕೋಬೇಕು. ಹೆಲೋ ಎವ್ರಿವನ್, ಐಮ್ ಡಾಕ್ಟರ್ ಆದಿತಿ, ಡೆಂಟಿಸ್ಟ್ ಆ್ಯಂಡ್ ಫೌಂಡರ್ ಆಫ್ ಅಮೇಯ ಸ್ಮೈಲ್ಸ್. ಇವತ್ತು ನಾವು ಸ್ಕೇಲಿಂಗ್ ಅಂದರೆ ಆ್ಯಕ್ಚುಲಿ ಏನು, ಸ್ಕೇಲಿಂಗ್ ಏನಕ್ಕೆ ಮಾಡಿಸ್ಕೋಬೇಕು, ಸ್ಕೇಲಿಂಗ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ, ಯಾವುದನ್ನು ಸ್ಕೇಲಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ತಿಳ್ಕೊಳ್ಳೋಣ. ಸ್ಕೇಲಿಂಗ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಸ್ಕೇಲಿಂಗ್ ನಾವು ಕಾಮನ್ ಟರ್ಮಲ್ಲಿ ಹೇಳಬೇಕು ಅಂದರೆ ಕ್ಲೀನಿಂಗ್ ಅಂತ ಅನ್ಬೋದು, ಇಲ್ಲ ಸ್ಕ್ರೇಪಿಂಗ್ ಆಫ್ ಅಂತ. ಏನನ್ನ ಸ್ಕ್ರೇಪ್ ಮಾಡಬೇಕು, ಯಾಕೆ ಸ್ಕ್ರೇಪ್ ಮಾಡಬೇಕು? ಎವ್ರಿ ಇಂಡಿವಿಜುವಲ್ ಮನುಷ್ಯನ ಹಲ್ಲುಗಳ ಮೇಲೆ ಬ್ರಷ್ ಮಾಡಿ ಒಂದು 5 to 10 minutes ಒಳಗಡೆ ಪ್ಲಾಕ್, ಒಂದು ಬಯೋಫಿಲ್ ಅಂತ ಫಾರ್ಮ್ ಆಗುತ್ತೆ. ಒಂದು ಥಿನ್ ಟ್ರಾನ್ಸ್ಪರೆಂಟ್ ಲೇಯರ್ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಹಲ್ಲುಗಳ ಮೇಲೆ. ಇದು ಫುಡ್ಡಿಂದ, ಸಲೈವಾಯಿಂದ, ಬ್ಯಾಕ್ಟೀರಿಯಾಯಿಂದ, ಇದು ಮೂರದ್ದು ಮಿಕ್ಸ್ಚರ್. ಅದರಿಂದ ಒಂದು ಥಿನ್ ಬ್ಯಾಕ್ಟೀರಿಯಲ್ ಲೇಯರ್ ಫಾರ್ಮ್ ಆಗುತ್ತೆ. ಇದನ್ನ ಪ್ಲಾಕ್ ಅಂತೀವಿ. ಈ ಪ್ಲಾಕು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಯೂಶಲಿ ಕಾಣಿಸಲ್ಲ. ನಿಮ್ಗೆ ಏನಾದ್ರು ಹ್ಯಾಬಿಟ್ ಇದೆ, ಜಾಸ್ತಿ ಕಾಫಿ ಕುಡಿತೀರಾ, ಸ್ಮೋಕ್ ಮಾಡ್ತೀರಾ ಅಂದಾಗ ಕೆಲವೊಂದ್ಸತಿ ಕಾಣಿಸ್ಬೋದು, ಇಲ್ಲ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದನ್ನು ಕ್ಲೀನ್ ಮಾಡೋದು ತುಂಬ ಈಸಿ. ನಾರ್ಮಲ್ ಬ್ರಷಿಂಗಿಂದ ಇದು ಹೋಗ್ಬಿಡುತ್ತೆ. ಬಟ್ ಇನ್ ಕೇಸ್ ನೀವು ಬ್ರಷ್ ಮಾಡಿಲ್ಲ, ಒಂದಿನ ಡಿಲೇ ಮಾಡಿದ್ರೆ, ಒಂದಿನ ಮಿಸ್ ಮಾಡಿದ್ರೆ, ಏನಾದರೂ ನೀವು ಕ್ಲೀನ್ ಮಾಡಿಲ್ಲ ಪ್ರಾಪರ್ ಆಗಿ, ಅಲ್ಲಿ ಇಲ್ಲಿ ಸ್ವಲ್ಪ ಹಲ್ ಮೇಲೆ ಉಳ್ಕೊಂಡಿದೆ ಅಂದಾಗ ನಮ್ಮ ಸಲೈವದಲ್ಲಿರೋ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅದಕ್ಕೆ ಹೋಗಿ ಅಟ್ಯಾಚ್ ಆಗಿ ಈ ಪ್ಲಾಕ್ನ ಮಿನರಲೈಸ್ ಮಾಡುತ್ತೆ. ಮಿನರಲೈಸ್ ಆದ ಪ್ಲಾಕೆ ಕ್ಯಾಲ್ಕುಲಸ್. ಸೊ ಕ್ಯಾಲ್ಕುಲಸ್ ಇಸ್ ನಥಿಂಗ್ ಬಟ್ ಹಾರ್ಡ್ ಸ್ಟ್ರಕ್ಚರ್, ಹಾರ್ಡ್ ಫಾರ್ಮ್ಡ್ ಪ್ಲಾಕ್ ಅಂತ ಹೇಳ್ಬೋದು. ಈ ಹಾರ್ಡ್ ಫಾರ್ಮ್ಡ್ ಕ್ಯಾಲ್ಕುಲಸ್ ಇದೆಯಲ್ಲ, ಇದು ಬರೀ ಬ್ರಷಿಂಗಿಂದ ತೆಗಿಯೋಕ್ಕಾಗಲ್ಲ. ಇದಕ್ಕೆ ಪ್ರೊಫೆಷನಲ್ ಡೆಂಟಲ್ ಕ್ಲೀನಿಂಗೇನೆ ಬೇಕಾಗುತ್ತೆ. ಸೊ ಇದೇ ಪ್ರೊಫೆಷನಲ್ ಡೆಂಟಲ್ ಕ್ಲೀನಿಂಗನ್ನೇ ಸ್ಕೇಲಿಂಗ್ ಅಂತ ಕರಿತೀವಿ. ಏನಕ್ಕೆ ಸ್ಕೇಲಿಂಗ್ ಮಾಡಬೇಕು? ನಮ್ಮ ಹಲ್ಗಳನ್ನ ಅದರ ಪ್ಲೇಸಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿರೋದು ನಮ್ಮ ಗಮ್ಸ್ ಮತ್ತು ಬೋನ್. ಈ ಹಾರ್ಡ್ ಫಾರ್ಮ್ಡ್ ಕ್ಯಾಲ್ಕುಲಸ್ ನಮ್ಮ ಗಮ್ಸ್ನ ಕೆಳಗಡೆ ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಗಮ್ಸ್ ಜಾಗನ ಕ್ಯಾಲ್ಕುಲಸ್ ಆಕ್ಯುಪೈ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ಹಿಂಗಾಗುತ್ತೆ ಆವಾಗ ಗಮ್ಸ್ ಇನ್ಫೆಕ್ಷನ್ ಒಂದು ಸ್ಟಾರ್ಟ್ ಆಗುತ್ತೆ. ಇನ್ಫೆಕ್ಷನ್ ಆದಮೇಲೆ ನೀವು ಬ್ರಷ್ ಮಾಡಬೇಕಾದ್ರೆ ಗಮ್ಸಿಂದ ಬ್ಲಡ್ ಎಲ್ಲ ಬರೋದು. ಸೊ ಗಮ್ಸಿಂದ ಬ್ಲಡ್ ಬರೋದು ಒಳ್ಳೇದಲ್ಲ. ಇಟ್ ಈಸ್ ಅ ಸೈನ್ ಆಫ್ ಇನ್ಫೆಕ್ಷನ್. ಗಮ್ ಇನ್ಫೆಕ್ಷನಿಂದ ಏನೇನಾಗುತ್ತೆ? ಗಮ್ ಇನ್ಫೆಕ್ಷನಿಂದ ಗಮ್ ಸ್ವೆಲ್ಲಿಂಗ್ ಆಗೋದು, ಪಿಂಕ್ ಕಲರ್ ಆಗಿರೋ ಗಮ್ಮು ರೆಡ್ ಕಲರ್ ಕಾಣಿಸೋದು, ಬ್ಲಡ್ ಬರೋದು. ಈ ಇನ್ಫೆಕ್ಷನ್ನ ನೀವು ಏನಾದರೂ ಹಾಗೇನೆ ಬಿಟ್ಬಿಟ್ರೆ, ಅದನ್ನ ಟ್ರೀಟ್ ಮಾಡಿಲ್ಲ ಅಂದರೆ ಈ ಇನ್ಫೆಕ್ಷನ್ನು ಗಮ್ಸಿಂದ ಬೋನ್ ಒಳಗಡೆ ಪೆನೆಟ್ರೇಟ್ ಆಗುತ್ತೆ. ಬೋನ್ ಇನ್ಫೆಕ್ಷನ್ ಆಗುತ್ತೆ. ಆವಾಗ ಸ್ವೆಲ್ಲಿಂಗು, ಪೇನು, ಆಮೇಲೆ ಪಸ್ ಫಾರ್ಮೇಷನ್ನು, ಸುಮಾರು ಬೇರೆ ಬೇರೆ ಥರದ್ದು ಡಿಸೀಸಸ್ ಸ್ಟಾರ್ಟ್ ಆಗುತ್ತೆ. ಸೆನ್ಸಿಟಿವಿಟಿ, ಈ ಸ್ಕೇಲಿಂಗ್ ಮಾಡಿಸಿದ್ಮೇಲೆ ಜುಮ್ ಅನ್ಸೋದು, ಸೆನ್ಸಿಟಿವಿಟಿ ಫೀಲ್ ಆಗ್ತಾ ಇದೆ ಅಂತ ಹೇಳಿರೋದನ್ನ ಕೇಳಿರ್ತೀರ. ಇದು ಎಲ್ಲರಿಗೂ ಫೀಲ್ ಆಗಲ್ಲ. ಹೆಲ್ದಿ ಟೀತ್ ಇತ್ತು, ಎಲ್ಲ ನೀಟಿತ್ತು, ಗಮ್ಸ್ ಹೆಲ್ದಿ ಆಗಿದೆ ಅಂದಾಗ ಸ್ಕೇಲಿಂಗ್ ಮಾಡಿಸಿದ್ದೀರಾ ಅಂತಂದರೆ ನಿಮಗೆ ಈ ಸೆನ್ಸಿಟಿವಿಟಿ ಇರಲ್ಲ. ನಿಮ್ಮದು ಕೇಸ್ ಆಲ್ರೆಡಿ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಕ್ರಾಸ್ ಆಗೋಗ್ಬಿಟ್ಟಿದೆ, ಬೋನ್ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗಿದೆ, ರಿಸೆಷನ್ ಸ್ಟಾರ್ಟ್ ಆಗಿದೆ, ಗಮ್ ರಿಸೆಷನ್ ಅಂದಾಗ ಸೆನ್ಸಿಟಿವಿಟಿ ಸ್ವಲ್ಪ ಇರುತ್ತೆ. ಬಟ್ ಅದಕ್ಕೂ ಪ್ರಿಕಾಷನ್ಸ್ ಇದೆ. ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನೀವು ಎಲ್ಲೋ ಒಂದು ಗಲೀಜಾಗಿರೋ ಪ್ಲೇಸಲ್ಲಿ ಹೋಗ್ಬಿಟ್ಟು ಬಿತ್ತಿದ್ದೀರಾ, ಗಾಯ ಆಗಿದೆ, ಓಕೆನಾ? ಫಸ್ಟ್ ಥಿಂಗ್ ಏನು ಮಾಡ್ತೀರಾ? ಗಾಯನ ವಾಶ್ ಮಾಡ್ತೀರಾ ಅಲ್ವಾ? ಗಾಯ ವಾಶ್ ಮಾಡ್ಬೇಕಾದ್ರೆ ನೋವಂತೂ ಎಲ್ಲರಿಗೂ ಆಗುತ್ತೆ. ಇವಾಗ ಗಾಯ ಕ್ಲೀನ್ ಮಾಡ್ಬೇಕಾದ್ರೆ ನೋವುತ್ತೆ ಅನ್ನೋ ಒಂದು ಕಾರಣಕ್ಕೆ ಯಾರ್ಯಾರು ಗಾಯ ಕ್ಲೀನ್ ಮಾಡದೆ ಹಾಗೇನೆ ಇಟ್ಕೊತೀರಾ? ಇಲ್ಲ ತಾನೆ, ಕ್ಲೀನ್ ಮಾಡಲೇಬೇಕು. ಏನಕ್ಕೆ? ಇನ್ಫೆಕ್ಷನ್ ಆಗುತ್ತೆ. ಹಾಗೇನೆ ಇವಾಗ ಸ್ಕೇಲಿಂಗ್ ಮಾಡಬೇಕಾದ್ರೆ ನೋವಾಗುತ್ತೆ, ಜುಮ್ ಅನಿಸುತ್ತೆ, ಅದಕ್ಕೋಸ್ಕರ ನಾನು ಸ್ಕೇಲಿಂಗ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳೋದು ಈ ಎಕ್ಸಾಂಪಲ್ ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಇವಾಗಿನ ಟೆಕ್ನಾಲಜಿ ಪ್ರಕಾರ ನೋಡಿದ್ರೆ ಕಂಪ್ಲೀಟ್ಲಿ ಪೇನ್ಲೆಸ್ ಆಗಿ ನಾವು ಸ್ಕೇಲಿಂಗ್ನ ಮಾಡ್ಬೋದು. ಸೊ ಬಿದ್ದಾಗ ಇನ್ಫೆಕ್ಷನ್ ಆಗದೆ ಇರಬೇಕು ಅಂತ ಗಾಯ ಕ್ಲೀನ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಸ್ಕೇಲಿಂಗು ಇಂಪಾರ್ಟೆಂಟ್. ನೀವು ತುಂಬ ವರ್ಷಗಳು ನೆಗ್ಲೆಕ್ಟ್ ಮಾಡಿದ್ದೀರಾ, ಸ್ಕೇಲಿಂಗ್ ಯಾವತ್ತೂ ಮಾಡಿಸೇ ಇಲ್ಲ, ಅದ್ರ ಜೊತೆ ಹ್ಯಾಬಿಟ್ಸೂ ಇದೆ, ಅಥವಾ ಕ್ರೌಡಿಂಗ್ ಇದೆ, ನಿಮ್ಮ ಹಲ್ಗಳು ಈಸಿಯಾಗಿ ಕ್ಲೀನ್ ಆಗಲ್ಲ ಅಂಥ ಕೇಸಸಲ್ಲಿ ಕ್ಯಾಲ್ಕುಲಸ್ ಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಇರುತ್ತೆ. ಜಾಸ್ತಿ ಯಾವ ಮಟ್ಟಿಗೆ ಅಂದರೆ, ನಿಮ್ಮ ಆ್ಯಕ್ಚುಲಾಗಿ ಬೋನ್ ಮತ್ತು ಗಮ್ಸ್ ನಿಮ್ಮ ಹಲ್ಗಳನ್ನ ಸಪೋರ್ಟ್ ಮಾಡಿ ಇಟ್ಕೊಂಡಿರಬೇಕು. ಬಟ್ ಅದ್ರ ಬದಲು ಕ್ಯಾಲ್ಕುಲಸ್ಸೇ ಅದನ್ನ ಹೋಲ್ಡ್ ಮಾಡಿ ಇಟ್ಕೊಳ್ಳೋ ಸಿಚುವೇಶನಿಗೆ ಬಂದಿರುತ್ತೆ. ಈ ಥರ ಸಿಚುವೇಶನ್ ಬಂದಾಗ ನಾವು ಕ್ಯಾಲ್ಕುಲಸ್ ರಿಮೂವ್ ಮಾಡೋಕ್ಕೆ ಹೋದಾಗ ಹಲ್ಗಳು ಅಲ್ಲಾಡೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅದರದ್ದು ಆ್ಯಕ್ಚುಲ್ ಸಪೋರ್ಟ್ ಸಿಸ್ಟಮ್ ಗಮ್ಸ್ ಮತ್ತು ಬೋನ್ಗೆ ಇನ್ಫೆಕ್ಷನ್ ಆಗಿದೆ, ಅದರದ್ದು ಸಪೋರ್ಟ್ ವೀಕ್ ಆಗಿದೆ ಅಂದಾಗ ಸ್ವಲ್ಪ ಹಲ್ಲು ಮೊಬಿಲಿಟಿ ಇರುತ್ತೆ, ಶೇಕಿಂಗ್ ಇರುತ್ತೆ. ಬಟ್ ಹಾಗಂತ ಯಾವುದೇ ಡೆಂಟಿಸ್ಟು ನಿಮಗೆ ಅದೇ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಮುಗೀತು ಅಂತ ಬಿಟ್ಬಿಡಲ್ಲ. ಅದಾದಮೇಲೆ ಈ ನಿಮ್ಮದು ಸ್ಟೇಜು ತುಂಬ ಸಿವಿಯರ್ ಆಗಿದೆ, ಇದಕ್ಕೆ ನೀವು ಬೇರೆ ಟ್ರೀಟ್ಮೆಂಟನ್ನು ತೊಗೋಬೇಕು, ಫ್ಲ್ಯಾಪ್ ಸರ್ಜರಿ ಅಥವಾ ರೂಟ್ ಕ್ಲೀನಿಂಗ್, ಅದಕ್ಕೆ ತಕ್ಕಂಥದ್ದು ಯಾವ ಸ್ಟೇಜಲ್ಲಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ ಟ್ರೀಟ್ಮೆಂಟ್ನ ಹೇಳ್ತಾರೆ. ಬಟ್ ಹಾಗಂತ ಈ ಸ್ಕೇಲಿಂಗ್ ಮಾಡಿದ್ದಕ್ಕೋಸ್ಕರ ಹಲ್ಲು ಅಲ್ಲಾಡ್ತಾ ಇದೆ ಅಂತ ಹೇಳೋದು ತಪ್ಪು. ಆಲ್ರೆಡಿ ನಿಮ್ಮ ಹಲ್ಲುಗಳು ಆ ಸ್ಟೇಜ್ಗೆ ರೀಚ್ ಆಗಿದ್ದವು. ನಾವು ಇನ್ನೂ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ಕೇಲಿಂಗ್ ಮಾಡಿದಾಗ ಅದನ್ನು ನೀವು ಆವಾಗ ನೋಟಿಸ್ ಮಾಡಿರೋದು. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಇವಾಗ ಹಳೆ ಗ್ಲಾಸ್ ವಿಂಡೋ ಇದೆ, ಫುಲ್ ಧೂಳು ಕೂತ್ಬಿಟ್ಟಿದೆ ಅದ್ರ ಮೇಲೆ, ಅದು ಯಾವತ್ತೂ ಕ್ರ್ಯಾಕ್ ಆಗೋಗ್ಬಿಟ್ಟಿತ್ತು, ನಮಗೆ ಗೊತ್ತಿಲ್ಲ. ನಾವು ಕ್ಲೀನ್ ಮಾಡಿದ ಮೇಲೆ ನಮಗೆ ವಿಂಡೋ ಕ್ರ್ಯಾಕ್ ಕಾಣಿಸಿರೋದು. ಸೊ ಕ್ಲೀನಿಂಗಿಂದ ವಿಂಡೋನಲ್ಲಿ ಕ್ರ್ಯಾಕ್ ಬಂತು ಅಂತ ಲೆಕ್ಕನ, ಅಥವಾ ಕ್ಲೀನ್ ಮಾಡಿರೋದಕ್ಕೆ ವಿಂಡೋ ಕ್ರ್ಯಾಕ್ ಕಾಣಿಸ್ತು ಅಂತ ಲೆಕ್ಕನ? ಸ್ಕೇಲಿಂಗಿಂದ ಗ್ಯಾಪ್ ಕ್ರಿಯೇಟ್ ಆಗೋದಾಗಲಿ ಅಥವಾ ಹಲ್ಲಲ್ಲಾಡೋದಾಗಲಿ ಆಗಲ್ಲ. ಬಟ್ ಆಲ್ರೆಡಿ ಆ ಪ್ರಾಬ್ಲಮ್ಗಳಿದ್ದವು, ಅದು ಸ್ಕೇಲಿಂಗ್ ಮಾಡಿದ ಮೇಲೆ ಇನ್ನೂ ನೀಟಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು.
ನಿಮ್ಗೇನಾದರೂ ನಾನು ಶೇರ್ ಮಾಡಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಎಲ್ಲರಿಗೂ ಸ್ಕೇಲಿಂಗ್ ಬಗ್ಗೆ ಗೊತ್ತಾಗಲಿ. ಇದೇ ರೀತಿ ಡೆಂಟಲ್ ಹೆಲ್ತ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.